ಮೀಸಲಾತಿಯಿಂದ ಮಾತ್ರ ಉದ್ಧಾರ ಆಗ್ತದೆ. ಸಮುದಾಯದ ಸಚಿವಾಂಶಗಳಿಂದ ಸಚಿವರಾಗೋದ್ರಿಂದ ಯಾರ ಆಕಾಶದಿಂದ ತಿಳಿದು ಬಂದವರು ಅದಾರ ಇಲ್ಲಿ ಗುರುಗಳು ಸ್ವಾಮಿಗಳು ಆಕಾಶದಿಂದ ಸೀದಾ ಏನು ಉದ್ರ್ಯಾರ ಇಲ್ಲೇ ತಾಯಿ ಹೊಟ್ಟೆಲಿ ಜನಿಸಿವಲ್ಲ ನಾವೆಲ್ಲ. ನಾವು ರಾಜಕಾರಣಿಗಳು ತಾಯಿ ಹೊಟ್ಟೆಲಿ ಜನಿಸಿರ್ತೀವಿ. ರಾಜಕಾರಣಿ ಮತ್ತೊಮ್ಮೆ ಹುಟ್ಟಿನ ನಾನು 50 ವರ್ಷ ನಮ್ಮ ಅಪ್ಪನ ಆದಿದ್ರೆ ನಮ್ಮ ತಾಯಿ ನಾನು ಏನು ಇವರು ಬಂದಿಂದ ಹುಟ್ಟಿವೆ. ಇವ್ರು ಬಂದಿಂದ ನಾವು ಹುಟ್ಟಿ ರಾಜಕಾರಣಕ್ಕೆ ಬಂದೀವಿ. ಶಾಸಕರಾಗ್ಬಿಟ್ಟು ಶಾಸಕರಾಗಿ ಜನ ನಿರ್ಧಾರ ಮಾಡ್ರಿ. ಈಗ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಾವು ಯಾವುದೇ ನಮ್ಮ ಸಮುದಾಯದ ಶಾಸಕರ ಪರವಾಗಿ ಈ ಸಾರಿ ನಾವು ಏನು ಸಚಿವ ಸ್ಥಾನ ಕೇಳೋದಿಲ್ಲ, ಮಂತ್ರಿ ಸ್ಥಾನದಿಂದ ಸಮಾಜ ಉದ್ಧಾರ ಆಗುದಿಲ್ಲ. ಮತ್ತೆ ಹಿಂದಾಗ ರಾತ್ರಿ 4 ಗಂಟೆಗೆ ಯಡಿಯೂರಪ್ಪನ ಮನೆಗೆ ಹೋಗಿ ಬೆಳಗು ಮುಂಜಾನೆ ಕೊಡಿಸಿ ಬಂದಿದ್ದು. ಈಗ CC ಪಾಟ್ಲಿಗೆ ಹೋಗಿ 5 ಗಂಟೆಗೆ ಬೆಳಗು ಮುಂಜಾನೆ ಕೊಡಿಸಿ ಬಂದಿಲ್ಲ. ನನ್ನ ಮ್ಯಾಗ ನಾವು CC ಪಾಟ್ಲ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟ MP ಟಿಕೆಟ್ ಕೊಡ್ಸಕ್ಕೆ MP ಟಿಕೆಟ್ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟ. ಇವಾಗ ಬೆಳಗು ಮುಂಜಾನೆ 5 ಗಂಟೆಗೆ ಯಡಿಯೂರಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಯಾರೋ ಇಲ್ಲೇ ಅದ್ರ ಹೆಸರು ಇಲ್ಲೇ ಕೂತಾರೆ ನನ್ನ ಮಗಳಿಗೆ. ಅದನ್ನೇ ಹೇಳ್ತೀನಿ ಬೇಕಾರೆ ಯಾರು ಕರ್ಕೊಂಡು ಹೋಗಿದ್ರು, ಎಷ್ಟೊತ್ತು ಕರ್ಕೊಂಡು ಹೋಗಿದ್ರು. ನೀರಾಣಿ ಅವ್ರನ್ನ ಎಷ್ಟು ಸಾರಿ ಕರ್ಕೊಂಡು ಹೋಗ್ಯಾರ, ಎಷ್ಟೆಷ್ಟು ಮಂದಿ ಹೋಗಿಲ್ಲ ಮಂತ್ರಿ ಇವಾಗ ಯಾಕೆ ಅದು ಹಂಗೆ ಬೇಡಾದ ಜಗತ್ತು ಬೇಕಾದಾಗ ಒಂದು ಬೇಡಾದಾಗ ಒಂದು ಅಷ್ಟೇ. ಬೇಡಾಗೈತಿ ನಮಗೇನು ಬೇಕಾಗೈತಿ. ಇವ್ರು ಹೇಳಿದ್ರೆ ಹಾಕಿವಿ ನಾವು. ಇವ್ರು ಹೇಳಿದ್ರೆ ಮಂತ್ರಿ ಹಾಕಿವಿ. ನಮ್ಮ ಮುಖ್ಯಮಂತ್ರಿಗಳದಾರ, ನಮ್ಮ ಉಪಮುಖ್ಯಮಂತ್ರಿಗಳದಾರ, ನಮ್ಮ ಹೈಕಮಾಂಡ್ ಇದೆ. ಅವ್ರ ಮೇಲೆ ವಿಶ್ವಾಸದ ಮೇಲೆ ನಾವು ನಡೀತೀವಿ. ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋದು ನಾವು. ಯಾವುದೋ ಒಬ್ರು ಈ ಕಾವಿದಾರಿಗೆ ಹೇಳಿದಂಥ ಮಾತಿಗೆ ಯಾರೇನೋ ಅನ್ನೋದಿಲ್ಲ. ನಾವು ಕೇರು ಒಂದ್ ವೇಳೆ ಸಂಪುಟ ಪುನಾರಚನೆ ಈ ಸಂದರ್ಭದಲ್ಲಿ ತಾವು ಕೂಡ ಪ್ರಬಲ ಆಕಾಂಕ್ಷಿ ಇದೀನಿ. ಬಹಳ ಸಂತೋಷ. ನಿಮ್ಮಿದ್ರು ಹೇಳಾಕತ್ತೀರಿ ಅಂದ್ರೆ ನಿಮ್ಮ ಬಾಯಿ ಇರ್ಕಲಿ ಹಂಗ ಆಗ್ಲಿ. ಅದು ಕರೆ ಆಗ್ಲಿಲ್ಲ. ಅದನ್ನ ಬಯಸಾಕತ್ತೀನಿ ನಾನು. ನಿಗಮದಿಂದ ಮಂತ್ರಿ ಸ್ಥಾನ ಪ್ರಮೋಷನ್ ಆಗೈತೆ ವಿನಂತಿ ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿ ನಾವೇನಾದ್ರೂ ತಂದಿದ್ವಿ. ನಮ್ಮ ಬೇಡಿಕೆ ಮುಖ್ಯಮಂತ್ರಿಗಳನ್ನ ಹೇಳ್ಯಾರಲ್ರಿ ಶೀಘ್ರ ಮಾಡ್ತೀವಿ ಅಂತ ಹೈಕಮಾಂಡ್ ಪರ್ಮಿಷನ್ ತಗೊಂಡು ಹೋರಾಟ ಅವ್ರು ಎಷ್ಟು 101 ಹೋರಾಟ ಮಾಡ್ಕೊಳ್ಳಿ. 8 ಯಾಕೆ 101 ಮಾಡ್ಕೊಳ್ಳಿ. ಅವ್ರ ನಿಲುವು ಏನದಾವು, ಅವ್ರ ತತ್ವ ಏನದಾವು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾವ ಧರ್ಮದಲ್ಲಿ ಜನಿಸ್ಯಾರ ಅನ್ನೋದು ಅವ್ರಿಗೆ ಯಾರು ಹೋರಾಟದ ಮುಂಚೂಣಿಯಲ್ಲಿ ಇದಾರ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾವ ಧರ್ಮದಲ್ಲಿ ಜನಿಸಿದ್ವಿ ಅಂತ ಹೇಳ್ಬೇಕಲ್ಲ ಅವ್ರು ಫಸ್ಟು. ಬಸವ ಧರ್ಮನ, ಲಿಂಗಾಯತ್ರ, ಪಂಚಮಸಾರ, ಮತ್ತೆ ಯಾವ್ದವ್ರು ಅದಾವರು ಇವರಿಗೆ. ಯಾಕಂದ್ರೆ ಅವರು ಮೊನ್ನೆ ಏನು ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ಪ್ರಾರಂಭ ಆಗಿದೆ, ಸಮೀಕ್ಷೆ ಪ್ರಾರಂಭ ಆಗಿದೆ. ಅದರಲ್ಲಿ ಯಾರ್ಯಾರು ಏನೇನು ಬರ್ಸ್ಯಾರ ಗೊತ್ತೈತಿ. ನಾವು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿವಿ, ನಾವು ಲಿಂಗಾಯತ ಅಂತ ಬರ್ಸೀವಿ. ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಬರ್ಸೀವಿ. ಅದೇ ರೀತಿ ನಾವು ಅದೇ ವರ್ಷ ಕೇಳಿದ್ವಿ ಎಲ್ಲ ಒಳಪಂಗಡಗಳಿದ್ವಿ ಲಿಂಗಾಯತ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನು ಉಪಜಾತಿಯಲ್ಲಿ ಬರ್ಸ್ರಿ ಅಂತೀವಿ. ಆದರೆ ಇವರು ಯಾವ್ಯಾವ ಹೇಳ್ಯಾರ ನಿಮ್ಗೆ ಗೊತ್ತೈತೆ. ನಾನು ಹೇಳಕ್ಕೆ ಹೋಗಿ ಉಚ್ಚಾರ ಮಾಡಕ್ಕೆ ಹೋಗೋದಿಲ್ಲ. ಇವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ. ಲಿಂಗಾಯತಗೋಸ್ಕರ ಹೋರಾಟ ಮಾಡ್ತಾರೋ, ಏನು ಪಂಚಮಸಾಲಿ ಹೋರಾಟ ಮಾಡ್ತಾರೋ, ಒಂದು ಇತರಿಗೆ ಮಾಡ್ತಾರೋ. ಯಾಕಂದ್ರೆ ಅವ್ರು ನಿಲುವು ಸ್ಪಷ್ಟ ಇಲ್ಲ. ಯಾಕಂದ್ರೆ ಒಂದು ವೇದಿಕೆಯಾಗಿ ಹೋಗಿ ಏನು ಲಿಂಗಾಯತ ಅಂತ ಭಾಷಣ ಮಾಡ್ತಾರೆ ಇವರು, ಇನ್ನೊಂದು ವೇದಿಕೆಗೆ ಬಂದು ಹಿಂದೂ ಅಂತ ಹೇಳ್ತಾರೆ. ಇವ್ರು ಯಾವ ಧರ್ಮ? ಹಿಂದೂ ಧರ್ಮ ಐತೆ ರಾಷ್ಟ್ರದಾಗ. ನಾವು ಹಿಂದೂಗಳು ವಿರೋಧಿ ಅಲ್ಲ, ಹಿಂದೂಗಳು ಅಂದವ್ರಿಗೆ ನಾವು ಗೌರವ ಕೊಡ್ತೀವಿ. ಆದರೆ ಯಾರಿಗೂ ವಿರೋಧಿ ನಾವಲ್ಲ. ಯಾವ ಧರ್ಮದ ಯಾವ ಜಾತಿಯ ಜನಾಂಗಕ್ಕೆ ನಾವು ವಿರೋಧಿಗಳಲ್ಲ. ಆದ್ರೆ ಇವರು ನಿಲುವೇ ಸ್ಪಷ್ಟ ಇಲ್ಲ. ಇವರು ಹೋರಾಟ ಹೆಂಗೆ ಮಾಡ್ತಾರೋ, ಯಾರು ಕರ್ಕೊಂಡು ಮಾಡ್ತಾರೋ ಅದಂತೂ ಗೊತ್ತಿಲ್ಲ. ನಮ್ಮ ಹೋರಾಟ ಕೂಡ ಇದೆ. ಕಾನೂನಾತ್ಮಕವಾಗಿ ಸೈದ್ಧಾಂತಿಕವಾಗಿ ನಮ್ಮ ಸಮುದಾಯ ಇವತ್ತು ನ್ಯಾಯ ಕೊಡಿಸ್ಬೇಕು. ನಾವು 2A ಮೀಸಲಾತಿ ಕೊಡ್ತೀವಿ. ಸಕಾರಾತ್ಮಕ ಸ್ಪಂದಿಸಿದಾರ ಮಾನ್ಯ ಮುಖ್ಯಮಂತ್ರಿ ಹೇಳಿದಾರಲ್ಲ, ಬಹಳ ಸ್ಪಷ್ಟವಾಗಿ ನಮ್ಮ ಸಮುದಾಯದ ಮುಂದೆ ಹೇಳ್ಯಾರ. ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿ ಬಂದಿಲ್ಲ. ಹಿಂದೆ ಇವರು ನಾಟಕ ಮಾಡಿದ್ರಲ್ಲ, ಬೊಮ್ಮಾಯಿ ಕಂಪನಿ ನಾಟಕ ಕಂಪನಿ ತಾಯಿ ಮೇಲೆ ಪ್ರಮಾಣ ಮಾಡಿ ಈ ನಾಟಕ ಕಂಪನಿ 2D 2C ಕೊಟ್ಟಿರಲ್ಲ. 2D 2C ಕೊಡಿಸಂತೀವ್ರಿ ಇವ್ರು ತಾಕತ್ತಿದ್ರೆ. ಇವರ ಹೇಳಿದ್ರಲ್ಲ, ಯಾರ ಹೆಸರು ಇನ್ನೀಗ ಏನು ಜಗದ್ಗುರುಗಳು ಏನೋ ಅಂತಿರಲ್ಲ ಅವ್ರು. ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ನನಗೆ ಬಾಯಾಗೀಗ ಅವ್ರು ತೆಗೆದಾಕಿ ನಾವು ತೆಗೆದಾಕಿಬಿಟ್ಟಿವಿ. ಅವ್ರು ಹೇಳಿದ್ರಲ್ಲ, ಅವ್ರು ಸ್ವೀಕಾರ ಮಾಡಿದ್ರು 2D 2C. ಮತ್ತೆ ಯಾಕೆ ಕೊಡಿಸಿಲ್ಲ ನಮ್ಮ ಮಕ್ಕಳಿಗೆ ಸರ್ಟಿಫಿಕೇಟು? ಯಾಕೆ 2D 2C ಸರ್ಟಿಫಿಕೇಟ್ ಕೊಡಿಸಿಲ್ಲ? ಸುಮ್ಮನೆ ನಾಟಕ ಉಳಿಸೋದು. ಅದು ಪೂರ್ಣ ಪ್ರಮಾಣ ವರದಿ ತಗೊಳ್ಳಾರ್ದು ಮಧ್ಯಂತರ ವರದಿ ತಗೊಂಡು ಬೊಮ್ಮಾಯಿ ತಾಯಿ ಮೇಲೆ ಪ್ರಮಾಣ ಮಾಡಿ ನಾಟಕ ಮಾಡಿದ್ರು ಇವರಲ್ಲಪ್ಪ. ಭಾರತೀಯ ಜನತಾ ಪಕ್ಷ ಸೋಕಾಲ್ಡ್ ನಾಯಕರು. ಈಗ ಅದನ್ನು ಆ ಕಡೆ ಅವ್ರ ಪಕ್ಷಕ್ಕೆ ತಗೊಂಡು ಹೋಗ್ಯಾರ. ಬಹುತೇಕ ಎಲ್ಲಿ ಇಲೆಕ್ಷನ್ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅವರಿಗೆ.
ಅದು ನನಗೆ ಡೌಟ್ ಐತಿ. ಸರ್ ಸ್ವಾಮೀಜಿಗಳು ಇನ್ನೊಂದು ಮಾತಾಡ್ಬೋದು. ಅವ್ರು ರೆಡಿ ಆಗ್ಯಾರ ಅದಕ್ಕೆ ನಿಂತೈತಿ ಹುತ್ತು ಕುಡಿ ಬೇಡ ಹುತ್ತು ಕುಡಿ ಸ್ವಾಮೀಜಿಗಳ ಎಲೆಕ್ಷನ್ ಏನೇನು ಖಾದಿ ಹಾಕೋ ಇದು ಖಾದಿ ಹಾಕೊಂತಾರ ಸ್ವಾಮೀಜಿಗಳ ಅಲ್ಲ ನಾನು ಯಾರು ಗೊತ್ತಿಲ್ಲ ಅಲ್ಲಿ ಮಾತಾಡ್ತಾರಲ್ಲ ಮೊನ್ನೆ ಭಾಷಣ ಹೊಡಿತಾರೆ ಇವರು ಒಬ್ಬರು ಯಾವ ಇದು ಹಾಕೊಂಡಿದ್ವಿ ಖಾದಿ ಹಾಕೊಂಡಿದ್ವಿ ಕಾವಿ ಹಾಕೊಂಡಿದ್ವಿ ಕಾಕಿ ಹಾಕೊಂಡಿದ್ವಿ ಅದ್ರ ಮೇಲೆ ನಮ್ಮ ನಿರ್ಧಾರ ಅದನ್ನ ಬಿಟ್ಬಿಟ್ಟು ಇದನ್ನ ಹಾಕೊಂಡು ನಾನು ಏನಾರ ಮಾತಾಡ್ತೀನಿ. ಅವ್ರು ಯಾವ ನಿರ್ಧಾರ ತಗೋತಾರೋ ಆ ನಿರ್ಧಾರದ ಬೆಂಬಲ ಇವ್ರಿಗಿದೆ ಅಂತ